ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಇವತ್ತು ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಇವತ್ತು ರಿಲೀಸ್ ಆಗ್ತಾರೆ. ಕಿಡ್ನಾಪ್ ಕೇಸಲ್ಲಿ ಜೈಲು ಪಾಲಾಗಿದ್ರು ರೇವಣ್ಣ. ನಿನ್ನೆ ಸುದೀರ್ಘವಾಗಿ ವಾದ ಪ್ರತಿವಾದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆಯಿತು. ಫೈನಲಿ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ರೇವಣ್ಣಗೆ ಮಂಜೂರು ಮಾಡಿತು. ನಿನ್ನೆ ಆ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡೋಕ್ಕಾಗಿರಲಿಲ್ಲ, ಸಮಯ ಮೀರಿ ಹೋಯಿತು. ಹಾಗಾಗಿ ನಿನ್ನೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ. ಇವತ್ತು ಆ ಕೆಲ ಷರತ್ತುಗಳನ್ನ ಪೂರ್ಣ ಮಾಡಿ ಜೈಲಿನಿಂದ ಬಿಡುಗಡೆ ಮಾಡಲಾಗುತ್ತೆ. ಇವತ್ತು ಮಧ್ಯಾಹ್ನದ ಸಂದರ್ಭದಲ್ಲಿ ಜೈಲಿನಿಂದ ರೇವಣ್ಣ ರಿಲೀಸ್ ಆಗುವಂತ ಚಾನ್ಸಸ್ ಇದೆ. ಮೇ 4ನೇ ತಾರೀಕು ರೇವಣ್ಣ ಅವರ ಬಂಧನ ಆಗಿತ್ತು. ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಮಾಡಿತ್ತು SIT. ಸೊ ಫೈನಲಿ 10 ದಿನಗಳ ಬಳಿಕ ರೇವಣ್ಣ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಿನ್ನೆ ಅವರಿಗೆ ಷರತ್ತುಬದ್ಧ ಜಾಮೀನು ಸಿಗ್ತಾ ಇದ್ದಂಗೆ ಅವರ ಬೆಂಬಲಿಗರ ಸಂಭ್ರಮ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಹೊಳೆ ನರಸೀಪುರ, ಮೈಸೂರು, ಬೆಂಗಳೂರಲ್ಲೆಲ್ಲ JDS ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ಮಾಡಿದರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ ನಿನ್ನೆ ಷರತ್ತುಬದ್ಧ ಬೇಲ್ ಸಿಕ್ಕರೂ ಕೂಡ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಮಯದ ಅಭಾವ ಇತ್ತು. ಸೊ ಇವತ್ತು ಆ ಪ್ರೊಸೀಜರ್ ಎಲ್ಲ ಅವ್ರ ಪರ ಲಾಯರ್ಸ್ ಕಂಪ್ಲೀಟ್ ಮಾಡ್ತಾರೆ. ಎಷ್ಟೊತ್ತಿಗೆ ರಿಲೀಸ್ ಆಗ್ಬೋದು ರೇವಣ್ಣ ಅವರು? ಮತ್ತೆ ಜೈಲಿನ ಬಳಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಸೇರುವಂತ ನಿಟ್ಟಿನಲ್ಲಿ ಸೆಕ್ಯೂರಿಟಿ ಹೆಂಗಿದೆ? ಖಂಡಿತವಾಗ್ಲೂ ಶರ್ಮಿತಾ, ಕಿಡ್ನಾಪ್ ಕೇಸ್ನಲ್ಲಿ ಬಂಧನ ಆಗಿದ್ದಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಇವತ್ತು ಜೈಲಿನಿಂದ ಬಿಡುಗಡೆ ಆಗ್ತಿದ್ದಾರೆ. ಯಾಕಂದ್ರೆ ನಿನ್ನೆ 6:30 ವೇಳೆಗೆ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೂಡ ಅಷ್ಟೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿಕ್ತು. ಆದ್ರೆ ಷರತ್ತುಬದ್ಧ ಜಾಮೀನು ಕೊಟ್ಟರು ಕೂಡ ಅಷ್ಟೇ ಅದರ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಕೋರ್ಟ್ ಅವಧಿ ಮುಕ್ತಾಯ ಆಗಿದ್ದಂತ ಕಾರಣಕ್ಕೋಸ್ಕರ 5 ಲಕ್ಷ ಬಾಂಡ್ನ ಜೊತೆಗೆ ಇಬ್ಬರ ಶ್ಯೂರಿಟಿ ಕೂಡ ಕೊಡಬೇಕಾಗಿತ್ತು. ಜೊತೆಗೆ ಅವರ ಪಾಸ್ಪೋರ್ಟ್ ಅನ್ನು ಕೂಡ ಅಷ್ಟೇ ಕೋರ್ಟ್ಗೆ ಸರೆಂಡರ್ ಮಾಡಬೇಕಾಗಿತ್ತು. ಇದೆಲ್ಲದರ ಪ್ರೋಗ್ರೆಸ್ ಕೂಡ ಅಷ್ಟೇ ಕಂಪ್ಲೀಟ್ ಆಗದ ಕಾರಣಕ್ಕೋಸ್ಕರ ಇವತ್ತು ಫಸ್ಟ್ ಅವರ್ ನಲ್ಲಿ ಅದೆಲ್ಲ ಪ್ರೋಗ್ರೆಸ್ ಅನ್ನು ಕೂಡ ಕಂಪ್ಲೀಟ್ ಮಾಡೋದಕ್ಕೆ ಅವರ ಪರ ವಕೀಲರು ಎಲ್ಲಾ ರೀತಿಯಂತ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಇಬ್ಬರು ಶ್ಯೂರಿಟಿಗಳನ್ನು ಕೂಡ ಅಷ್ಟೇ ನಿನ್ನೆ ರಾತ್ರಿಯ ವೇಳೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ ಕೋರ್ಟ್ ಓಪನ್ ಆದಂತಹ ಬಳಿಕವೇ ಆ ಇಬ್ಬರು ಶ್ಯೂರಿಟಿಗಳೊಂದಿಗೆ ಎಲ್ಲ ಆದಂತ ಪ್ರೋಗ್ರೆಸ್ ಏನಿದೆ ಆ ಪ್ರೋಗ್ರೆಸ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ಕೋರ್ಟ್ ಅಮೀನ್ ನ ಮುಖಾಂತರವಾಗಿ ಒಂದು ಆರ್ಡರ್ ನ ಪ್ರತಿಯನ್ನ ತಗೊಂಡು ಬಂದು ಜೈಲಾಧಿಕಾರಿಗಳಿಗೆ ಕೊಟ್ಟರೆ ಜೈಲಾಧಿಕಾರಿಗಳು ಆರೋಪಿಯನ್ನ ಬಿಡುಗಡೆ ಮಾಡ್ತಾರೆ. ಈ ಮೂಲಕವಾಗಿ ರೇವಣ್ಣ ಅವರು ಇವತ್ತು ಹೊರಗಡೆ ಬರ್ತಿದ್ದಾರೆ. ಹೊರಗಡೆ ಬರುವಂತಹ ಟೈಮ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತ ಒಂದು ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ನಿನ್ನೆ ಬೇಲ್ ಸಿಕ್ಕಿದ ತಕ್ಷಣ ಹೊಳೆ ನರಸೀಪುರ ಆಗಿರ್ಬೋದು, ಮೈಸೂರು ಮತ್ತು ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಷ್ಟೇ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಜೊತೆಗೆ ಪರಪ್ಪನ ಅಗ್ರಹಾರದ ಬಳಿ ಕೂಡ ಅಷ್ಟೇ ಅವರು ಹೊರಗಡೆ ಬರುವಂತ ಟೈಮ್ ನಲ್ಲಿ ಅವರಿಗೆ ಸ್ವಾಗತ ಕೋರುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರುವಂತ ಒಂದು ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಆಗ್ನೇಯ ವಿಭಾಗದ DCP ಮತ್ತು ಇಬ್ಬರು ACP ಸೇರಿದಂತೆ ಸುಮಾರು 250ಕ್ಕೂ ಹೆಚ್ಚು ಪೊಲೀಸರನ್ನು ಈಗಾಗಲೇ ಭದ್ರತೆಗೆ ನಿಯೋಜನೆ ಮಾಡುವಂತೆ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಅದರಂತೆ ಪರಪ್ಪನ ಅಗ್ರಹಾರದ ಬಳಿ ಸುಮಾರು 9 ರಿಂದ 10 ಗಂಟೆ ವೇಳೆಗೆ ಕಂಪ್ಲೀಟ್ ಆಗಿ ಪೊಲೀಸರನ್ನ ಡಿಪ್ಲಾಯ್ ಮಾಡೋದಕ್ಕೆ ಎಲ್ಲಾ ರೀತಿಯಂತ ತಯಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ. 10 ಗಂಟೆ ಬಳಿಕ ಒಂದಷ್ಟು ಜನ ಅಭಿಮಾನಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಬರುವಂತ ಸಾಧ್ಯತೆ ಇದೆ. ಯಾಕಂದ್ರೆ 10:30ಗೆ ಕೋರ್ಟ್ ಹಾಲ್ ಓಪನ್ ಆಗುತ್ತೆ. ಆ ಒಂದು ಪ್ರೊಸೆಸ್ ಮುಗಿಸೋದಕ್ಕೆ ಸುಮಾರು 1-1.5-2 ಗಂಟೆಗಳ ಅವಶ್ಯಕತೆ ಬೇಕಾಗುತ್ತೆ. ತದನಂತರ 12-12ವರೆಗೆ ಆ ಪ್ರೋಗ್ರೆಸ್ ಎಲ್ಲವೂ ಕೂಡ ಮುಗಿಸಿ ಕೋರ್ಟ್ ಅಮೀನ್ ಆ ಒಂದು ಆರ್ಡರ್ ಕಾಪಿಯನ್ನ ತಗೊಂಡು ಜೈಲಿಗೆ ಬರೋದಕ್ಕೆ ಸುಮಾರು 2 ಗಂಟೆಗಳಾಗಬಹುದು. ಬಹುತೇಕ 2 ಗಂಟೆ ಅಥವಾ 3 ಗಂಟೆ ವೇಳೆಗೆ ಪರಪ್ಪನ ಅಗ್ರಹಾರ ಜೈಲಿಂದ ಎಚ್.ಡಿ. ರೇವಣ್ಣ ಅವರು ಬಿಡುಗಡೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಶರ್ಮಿತಾ.